ಕರಗದ ವಿಚಾರದಲ್ಲಿ ಜ್ಞಾನೇಂದ್ರ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಮಾತನಾಡುವ ಪರಿಸ್ಥಿತಿ ಬಂದ್ಬಿಡ್ತು. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಇದೇ ರೀತಿಯ ಮೊದಲ ಪ್ರತಿಕ್ರಿಯೆ. ಕರಗಕ್ಕೆ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಕೂಡ ಬಂದಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷ ಹಣ ಹಾಕಿದ್ದೇನೆ, ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಸತ್ಯ ಒಪ್ಕೊಂಡಿದ್ದಾರೆ ಜ್ಞಾನೇಂದ್ರ ಅವರು ಆನ್ ಕ್ಯಾಮರಾ. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ ಅವರು. ಸರ್, ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬಿಬಿಎಂಪಿಯಿಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ. 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಈ ಚಾಕರಿದಾರ ಹಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗೀತಾ ಬಂತು, ಇದರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದ್ರೆ ಬಿಬಿಎಂಪಿ ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗೆ ದೀಪ್ತಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ದೇವರ ಉತ್ಸವ, ಅದರಲ್ಲೂ ಬೆಂಗಳೂರಿನ ವಿಚಾರದಲ್ಲಿ ಹೇಳೋದಾದ್ರೆ ಜಗತ್ ಪ್ರಸಿದ್ಧ ಕರಗ ಇದು. ಈ ವಿಚಾರದಲ್ಲೂ ಕೂಡ ಈ ರೀತಿಯಾಗಿ ತೂತು ಮೇಮೆ ಬೇಕಾ? ಹಣ ಕೊಟ್ಟಿದ್ದೀವಿ ಅಂತ ಸಮಜಾಯಿಸಿ ಹಣ ಕೊಟ್ಟೇ ಇಲ್ಲ ಅನ್ನೋ ಅಸಮಾಧಾನ ಏನ್ ನಡೀತಿದೆ ಆಕ್ಚುಲಿ ಅಂತ? ಸ್ಮಿತಾ, ಬೆಂಗಳೂರು ಕರಗಕ್ಕೆ 1.5 ಕೋಟಿ ಬಜೆಟ್ ಮೀಸಲಾಗಿದೆ. ಆ ಪ್ರಕಾರವಾಗಿ ಬೆಂಗಳೂರು ಕರಗ ಆರಂಭಕ್ಕೂ ಮುಂಚೆ ಅಂದ್ರೆ ಧ್ವಜಾರೋಹಣ ಯಾವಾಗ ಆಗುತ್ತೆ, ಏಪ್ರಿಲ್ 4, ಅದರ ಮುಂಚಿತವಾಗಿ 50 ಲಕ್ಷ ಹಣವನ್ನ ಬಿಡುಗಡೆ ಮಾಡಬೇಕಾಗುತ್ತೆ ಎಲ್ಲಾ ರೀತಿಯ ಖರ್ಚು ವೆಚ್ಚಗಳನ್ನು ನೋಡೋದಕ್ಕೆ. ಆದ್ರೆ ಅಧಿಕಾರಿಗಳು ಇಲ್ಲಿ ತನಕ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ, 1 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಧರ್ಮರಾಯನ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಸತೀಶ್ ಜೊತೆಗೆ ಮೊದಲ ಬಾರಿಗೆ ಮಾಧ್ಯಮದ ಮುಂದೆ ಖುದ್ದು ಕರಗದ ಪೂಜಾರಿ ಅವರು ಬಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ತನಕ ಸರ್ಕಾರದಿಂದ 1 ರೂಪಾಯಿ ಬಂದಿಲ್ಲ ಅಂತ. ಸೊ ಕರಗದ ಪೂಜಾರಿಯೇ ಬಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳ ಕಳ್ಳಾಟ ಆಗ್ತಿದೆಯಾ ಅನ್ನೋದನ್ನ ನೋಡಬೇಕಾಗುತ್ತೆ. ಅಂದ್ರೆ ಪ್ರಮುಖವಾಗಿ ಈ ಎಒ ಅಂದ್ರೆ ಆಡಳಿತಾಧಿಕಾರಿ ಹೇಳುವ ಪ್ರಕಾರ ನಾವು 40 ಲಕ್ಷನ ನಿನ್ನೆನೆ ಬಿಡುಗಡೆ ಮಾಡಿದ್ದೀವಿ, ಲಿಕ್ವಿಡ್ ಅಮೌಂಟ್ಗಳು ಬೇಕಾಗುತ್ತೆ, ಅದನ್ನು ಕೂಡ ನಾವು ಕಾಲಕಾಲಕ್ಕೆ ಬಿಡುಗಡೆ ಮಾಡ್ತಾ ಇದೀವಿ ಅಂತ. ಆದ್ರೆ ಇಲ್ಲಿ ಗೊತ್ತಾಗ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ, ಯಾವಾಗ ಏಪ್ರಿಲ್ 4ಕ್ಕೆ ಬೆಂಗಳೂರು ಕರಗ ಆರಂಭವಾಗುತ್ತೋ ಆ ಸಂದರ್ಭದಲ್ಲಿ ಭೇಟಿ ಮಾಡುವಂತಹ ಸತೀಶರನ್ನ ಭೇಟಿ ಮಾಡುವಂತಹ ಅಧಿಕಾರಿಗಳು ನಮಗೆ ನಿಮ್ಮ ಶಾಸ್ತ್ರ ಪದ್ಧತಿ ಎಲ್ಲ ಗೊತ್ತಿಲ್ಲ, ಯಾವುದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದು ತಿಳಿದಿಲ್ಲ, ಹೀಗಾಗಿ ನೀವು ಮಾಡ್ಕೊಂಡು ಹೋಗಿ, ಜೊತೆಗೆ ಅದರ ಒಂದು ಲೆಕ್ಕಾಚಾರವನ್ನ ಕೊಡಿ, ಬಿಲ್ಗಳನ್ನ ಕೊಡಿ, ಅದನ್ನ ನಾವು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾರೆ. ಅದರ ಪ್ರಕಾರವಾಗಿ ಇಲ್ಲಿ ತನಕ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅರ್ಚಕರಾದಂತಹ ಅಂದ್ರೆ ಪೂಜಾರಿಯಾದಂತಹ ಜ್ಞಾನೇಂದ್ರ ಅವರು ಸೇರಿ ಸತೀಶ್ ಅವರು ಸೇರಿ ಸರಿಸುಮಾರು 60 ಲಕ್ಷದಷ್ಟು ಖರ್ಚನ್ನ ಮಾಡಿ 9 ದಿನಗಳ ಕಾಲ ಕರಗೋತ್ಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕಡೆ ದಿನ, ಇವತ್ತು ಕರಗ ಶಕ್ತೋತ್ಸವ, ಇವತ್ತು ಕೂಡ ಸಾಕಷ್ಟು ಹಣ ಬೇಕಾಗುತ್ತೆ. ಆದ್ರೆ ಯಾವಾಗ ಈ ರಮೇಶ್ ಅವರು PR ರಮೇಶ್ ಅಂತ ಹೇಳಿ ಮಾಜಿ ಮೇಯರ್, ಜೊತೆಗೆ ಒನ್ ಆಫ್ ದ ಕಮ್ಯುನಿಟಿ ಮೆಂಬರ್, ಅವರು ಇವರಿಗೆ ಮಾಡ್ಲಿಕ್ಕೆ ಯಾರು ಹೇಳಿದ್ದು ಅಂತ ಪ್ರಶ್ನೆಯನ್ನ ಮಾಡ್ತಾರೋ, ಇದರಿಂದ ಬೇಸರಗೊಂಡಂತಹ ಜ್ಞಾನೇಂದ್ರ ಅವರು, ಹಾಗಿದ್ರೆ ನಾವು ಖರ್ಚು ಮಾಡಿದ್ದೇವೆ, ಯಾವುದೇ ರೀತಿಯಾಗಿ ಕಪ್ಪು ಚುಕ್ಕಿ ಬರಬಾರ್ದು, ಬೆಂಗಳೂರು ಕರಗೋತ್ಸವ ತುಂಬಾ ಅದ್ದೂರಿಯಾಗಿ ನಡ್ಕೊಂಡು ಹೋಗ್ಬೇಕು, ಹೀಗಾಗಿ ನಾವು ಏನೋ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಿ ಬೇಸರವನ್ನ ಹೊರಹಾಕಿದ್ದಾರೆ. ತಕ್ಷಣಕ್ಕೆ ಈಗ ದೇವಸ್ಥಾನದ ಮುಂಭಾಗದಲ್ಲಿ ಕೆಲವು ಹೂವಿನ ಡೆಕೋರೇಷನ್ ಎಲ್ಲ ಮಾಡಬೇಕಾಗಿತ್ತು. ನಾವು ಕಳೆದ ಬಾರಿ ಬಂದಾಗ ಧರ್ಮರಾಯನ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಹೂವಿನ ಅಲಂಕಾರವನ್ನ ಮಾಡಲಾಗ್ತಾ ಇತ್ತು, ಅದ್ದೂರಿಯಾಗಿ ಅಲಂಕಾರವನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ನೀವು ನೋಡಬಹುದು, ಒಂದೇ ಒಂದು ಹೂ ಕೂಡ ಅಲಂಕಾರಕ್ಕಿಲ್ಲ. ಕಾರಣ ಈ 30-40 ಲಕ್ಷ ಹಣವನ್ನ ಕೊಡಬೇಕಾಗಿದೆ ಮುಂಗಡವಾಗಿ ಫ್ಲವರ್ ಡೆಕೋರೇಷನ್ ಮಾಡೋರಿಗೆ, ಅವ್ರಿಗೂ ಕೂಡ ಹಣ ಕೊಡೋದಕ್ಕೆ ಆಗದೆ ಇರುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಮಾಡದೇ ಇರೋದಕ್ಕೆ, ಜೊತೆಗೆ ಸಿಂಪಲ್ ಆಗಿ ಈ ಬಾರಿಯ ಕರಗ ಶಕ್ತೋತ್ಸವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಕರಗದ ವಿಚಾರದಲ್ಲಿ ಜ್ಞಾನೇಂದ್ರ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ
ಮಾಧ್ಯಮದಲ್ಲಿ ಮಾತನಾಡೋ ಪರಿಸ್ಥಿತಿ ಬಂದ್ಬಿಡ್ತು. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಇದೇ ರೀತಿಯ ಮೊದಲ ಪ್ರತಿಕ್ರಿಯೆ. ಕರಗಕ್ಕೆ ಸರ್ಕಾರದಿಂದ ಒಂದೇ ₹1 ಕೂಡ ಬಂದಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷ ಹಣ ಹಾಕಿದ್ದೇನೆ, ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಸತ್ಯ ಒಪ್ಕೊಂಡಿದ್ದಾರೆ ಜ್ಞಾನೇಂದ್ರ ಅವರು ಆನ್ ಕ್ಯಾಮರಾ. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ ₹1 ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬಿಬಿಎಂಪಿಯಿಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ. 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ, ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಚಾಕ್ರಿದಾರ ಹಣ, ಈ ಪೂಜೆ ಸಾಮಾನು ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗಿತಾ ಬಂತು, ಇದರವರೆಗೂ ₹1 ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದ್ರೆ ಬಿಬಿಎಂಪಿ ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ ₹1 ಹಾಕಲ್ಲ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ದೀಪ್ತಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ದೇವರ ಉತ್ಸವ, ಅದರಲ್ಲೂ ಬೆಂಗಳೂರಿನ ವಿಚಾರದಲ್ಲಿ ಹೇಳೋದಾದ್ರೆ ಜಗತ್ ಪ್ರಸಿದ್ಧ ಕರಗ ಇದು. ಈ ವಿಚಾರದಲ್ಲೂ ಕೂಡ ಈ ರೀತಿಯಾಗಿ ತೂತು ಮೇಮೆ ಬೇಕಾ? ಹಣ ಕೊಟ್ಟಿದ್ದೀವಿ ಅಂತ ಸಮಜಾಯಿಷಿ, ಹಣ ಕೊಟ್ಟೇ ಇಲ್ಲ ಅನ್ನೋ ಅಸಮಾಧಾನ ಏನ್ ನಡೀತಿದೆ ಆಕ್ಚುಲಿ ಅಂತ? ಸ್ಮಿತಾ, ಬೆಂಗಳೂರು ಕರಗಕ್ಕೆ 1.5 ಕೋಟಿ ಬಜೆಟ್ ಮೀಸಲಾಗಿದೆ. ಆ ಪ್ರಕಾರವಾಗಿ ಬೆಂಗಳೂರು ಕರಗ ಆರಂಭಕ್ಕೂ ಮುಂಚೆ ಅಂದ್ರೆ ಧ್ವಜಾರೋಹಣ ಯಾವಾಗುತ್ತೆ ಏಪ್ರಿಲ್ 4, ಅದರ ಮುಂಚಿತವಾಗಿ 50 ಲಕ್ಷ ಹಣವನ್ನ ಬಿಡುಗಡೆ ಮಾಡಬೇಕಾಗುತ್ತೆ ಎಲ್ಲಾ ರೀತಿಯ ಖರ್ಚು ವೆಚ್ಚಗಳನ್ನು ನೋಡೋದಕ್ಕೆ. ಆದ್ರೆ ಅಧಿಕಾರಿಗಳು ಇಲ್ಲಿ ತನಕ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ, ₹1 ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಧರ್ಮರಾಯನ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಸತೀಶ್ ಜೊತೆಗೆ ಮೊಟ್ಟಮೊದಲ ಬಾರಿಗೆ ಮಾಧ್ಯಮದ ಮುಂದೆ ಖುದ್ದು ಕರಗದ ಪೂಜಾರಿ ಅವರು ಬಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ತನಕ ಸರ್ಕಾರದಿಂದ ₹1 ಬಂದಿಲ್ಲ ಅಂತ. ಸೊ ಕರಗದ ಪೂಜಾರಿಯೇ ಬಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳ ಕಳ್ಳಾಟ ಆಗ್ತಿದೆಯಾ ಅನ್ನೋದನ್ನ ನೋಡಬೇಕಾಗುತ್ತೆ. ಅಂದ್ರೆ ಪ್ರಮುಖವಾಗಿ ಈ ಎಒ ಅಂದ್ರೆ ಆಡಳಿತಾಧಿಕಾರಿ ಹೇಳುವ ಪ್ರಕಾರ ನಾವು 40 ಲಕ್ಷನ ನಿನ್ನೆನೆ ಬಿಡುಗಡೆ ಮಾಡಿದೀವಿ, ಲಿಕ್ವಿಡ್ ಅಮೌಂಟ್ಗಳು ಬೇಕಾಗುತ್ತೆ, ಅದನ್ನು ಕೂಡ ನಾವು ಕಾಲಕಾಲಕ್ಕೆ ಬಿಡುಗಡೆ ಮಾಡ್ತಾ ಇದೀವಿ ಅಂತ. ಆದ್ರೆ ಇಲ್ಲಿ ಗೊತ್ತಾಗ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ, ಯಾವಾಗ ಏಪ್ರಿಲ್ 4ಕ್ಕೆ ಬೆಂಗಳೂರು ಕರಗ ಆರಂಭವಾಗುತ್ತೋ ಆ ಸಂದರ್ಭದಲ್ಲಿ ಭೇಟಿ ಮಾಡುವಂತಹ ಸತೀಶರನ್ನ ಭೇಟಿ ಮಾಡುವಂತಹ ಅಧಿಕಾರಿಗಳು, ನಮಗೆ ನಿಮ್ಮ ಶಾಸ್ತ್ರ ಪದ್ಧತಿ ಎಲ್ಲ ಗೊತ್ತಿಲ್ಲ, ಯಾವುದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದು